ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಳೆ 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 ರಣಭಯಂಕರ ಮಳೆ. ಕಳೆದ ಸಂಜೆ 1-2 ಗಂಟೆಗೆ ಸುರಿದಂತಹ ಭಾರಿ ಮಳೆಗೆ ಇಡೀ ಬೆಂಗಳೂರು ವಿಲವಿಲ ಅಂತ ಒದ್ದಾಡಿದೆ. ಅದೇ ಏನಾದ್ರೂ 1 ತಾಸು ಹೆಚ್ಚಿಗೆ ಮಳೆ ಏನಾದ್ರೂ ಬಿದ್ದಿದ್ರೆ ಬೆಂಗಳೂರು ಕಣ್ಣೀರಿನಲ್ಲಿ ಕೈ ತೊಳಿಬೇಕಾಯ್ತು. ನೀವು ಬೆಂಗಳೂರಿನ 1 ರೌಂಡ್ ಹಾಕೊಂಡು ಬನ್ನಿ, 5 ಮೀಟರ್ಗೆ 1 ಮರ ಬಿದ್ದಿದೆ. ನೀವು ಬೆಂಗಳೂರು ಸುತ್ತ ಓಡಾಡಿ ಎಲ್ಲಿ ನೋಡಿದರಲ್ಲಿ ರೆಂಬೆ ಕೊಂಬೆಗಳು ಬಿದ್ದು ಜೋತಾಡ್ತಿವೆ, ನೇತಾಡ್ತಾ ಇವೆ. ಶಿಥಿಲಗೊಂಡಿರುವಂತಹ ಗೋಡೆಗಳು, ಗೋಡೆಯ ಮಣ್ಣು, ಗೋಡೆಯ ಕಲ್ಲುಗಳು ಬೀದಿಯಲ್ಲಿ ತೇಲಾಡ್ತಾ ಇವೆ. ಎಲ್ಲೆಲ್ಲಿ ನೀರು ನಿಂತಿದೆ ಅದನ್ನ ಇಲ್ಲಿಯವರೆಗೂ ಕೂಡ ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಕೇವಲ 2 ತಾಸು ಬಂದಂತಹ ಮಳೆ, ಕೇವಲ 2 ಗಂಟೆ ಸುರಿದಂತಹ ಮಳೆ, ಕೇವಲ 2 ಗಂಟೆ ಸುರಿದಂತಹ ಮಳೆಗೆ ಬೆಂಗಳೂರು ಈ ರೀತಿ ಪತ್ರಗುಟ್ಟು ಹೋಗಿದೆ. ದಿನ ಇಡೀ ಅದೇ ಪ್ರಮಾಣದಲ್ಲಿ ಮಳೆ ಸುರಿದಿದ್ದರೆ ನಕ್ಷೆಯಲ್ಲಿ ಬೆಂಗಳೂರನ್ನ ಹುಡುಕ್ಬೇಕಾಗಿತ್ತೋ ಏನೋ. ಇದು ಇವತ್ತಿನ ಕತೆ ಅಲ್ಲ ವೀಕ್ಷಕರೇ. ನಿನ್ನೆ ಇದ್ದಕ್ಕಿದ್ದಂತೆ ಮಳೆ ಬಂದ್ಬಿಡ್ತು, ವಾಯುಭಾರ ಕುಸಿತ ಆಯ್ತು. ಪ್ರಕೃತಿ ಈ ರೀತಿ ವರ್ತನೆ ಮಾಡಿದ್ರೆ ಯಾವ ಸರ್ಕಾರಗಳಾದ್ರೂ ಏನ್ ಮಾಡಕ್ಕಾಗುತ್ತೆ? ಈ ಡೈಲಾಗ್ ಅನ್ನ ಪ್ರತಿ ಬಾರಿ ಮಳೆ ಬಂದಾಗ, ಪ್ರತಿ ಬಾರಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದಾಗ, ಪ್ರತಿ ಬಾರಿಯೂ ಆಕ್ಸಿಡೆಂಟ್ಗಳಾದಾಗ, ಪ್ರತಿ ಬಾರಿಯೂ ಗೋಡೆಗಳು, ಕಲ್ಲುಗಳು ಜನರನ್ನ ಬಲಿ ತೆಗೆದುಕೊಂಡಾಗ ಇದೇ ಡೈಲಾಗ್ ಅನ್ನ ನಾವು ಹೇಳ್ತೀವಿ, ನೀವು ಕೇಳ್ತೀರಿ. ಆದರೆ ಇದಕ್ಕೆ ಪರಿಹಾರ ಏನು? ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಸರಾಗವಾಗಿ ಹರಿದು ಹೋಗೋದಕ್ಕೆ ಇಲ್ಲದೆ ಇರುವಂತಹ ವ್ಯವಸ್ಥೆಯಿಂದ ಇವತ್ತು ಇಷ್ಟು ದೊಡ್ಡ ಪ್ರಮಾಣದ ಅನಾಹುತಗಳು ನಡೀತಾ ಇದೆ. ಬೀದಿ ಬದಿಯಲ್ಲಿ ಇರುವಂತಹ ದೊಡ್ಡ ದೊಡ್ಡ ಮರಗಳು, ಕಾಲಕ್ಕೆ ತಕ್ಕಂತೆ ವಿದ್ಯುತ್ ತಂತಿಗಳು, ಇವೆಲ್ಲದರ ಒಂದು ಸಮರ್ಪಕವಾದಂತಹ ಮೇಲ್ವಿಚಾರಣೆ ಮತ್ತು ಮುಂಜಾಗ್ರತೆ ವಹಿಸಬೇಕಾಗತ್ತೆ. ಆದರೆ ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ಬಾವಿ ತೋಡಿದ್ರು ಅನ್ನೋ ರೀತಿಯಲ್ಲಿ ನಮ್ಮ BBMP ಅಧಿಕಾರಿಗಳು ವಿಲವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಇಡೀ ಬೆಂಗಳೂರಲ್ಲಿ ಮರಗಳು ಬಿದ್ದಿವೆ. ಇಡೀ ಬೆಂಗಳೂರಿನ ರಸ್ತೆ ಗಲ್ಲಿಗಳಲ್ಲಿ ರೆಂಬೆ ಕೊಂಬೆಗಳು ನೇತಾಡ್ತಾ ಇದ್ದಾವೆ. ನಮ್ಮ ಹತ್ರ ಮ್ಯಾನ್ ಪವರೇ ಇಲ್ಲ, ನಾವೇನ್ ಮಾಡಬೇಕು ಅಂತ ಅಂದರೆ, ಏನ್ರಪ್ಪ ನೀವು ಮುಂಜಾಗ್ರತೆ ಮಾಡಿರೋದು ಅದನ್ನಾದ್ರೂ ಹೇಳಿ. ಒಂದು ಸಣ್ಣ ಗಾಳಿಗೆ ಬೀಳುವ ಎಷ್ಟೋ ಮರಗಳು ಬೆಂಗಳೂರಲ್ಲಿವೆ. ಒಂದು ಸಣ್ಣ ಮಳೆಗೆ ತೋದು ತಪ್ಪಡಿಯಾಗಿ ಕಳಚಿ ಬೀಳುವ ಎಷ್ಟೋ ಶಿಥಿಲಾವಸ್ಥೆಯ ಮನೆಗಳು ಮತ್ತು ಗೋಡೆಗಳು ಬೆಂಗಳೂರಿನಲ್ಲಿವೆ. ಉದಾಹರಣೆಗೆ ನಾನೇ ನಿನ್ನೆ ಒಂದು ವಿಡಿಯೋ ಮಾಡಿದ್ದೀನಿ. ಬಿನ್ನಿ ಮಿಲ್ನ ಗೋಡೆ ದೊಡ್ಡ ದೊಡ್ಡ ಸೈಜ್ ಗಲ್ಗಳು ರೋಡಿಗೆ ಬಂದು ಬಿದ್ದಿದ್ದಾವೆ, ಫುಟ್ಪಾತ್ ಬ್ಲಾಕ್ ಆಗಿದೆ. ಇನ್ನೂ ಒಂದಿಷ್ಟು ಗೋಡೆ ಹಾಗೆ ಉಳಿದಿದೆ. ಇನ್ನೊಂದು ಮಳೆ ಬಂದ್ರೆ ಅದು ಕೂಡ ಬೀಳುತ್ತೆ. ಜನ ಇಲ್ಲ ಅಲ್ಲಿ ಓಡಾಡ್ತಾ ಇದ್ದಾರೆ. ಅಲ್ಲಿ ಯಾವುದೇ ರೀತಿಯಾದಂತಹ ಬ್ಯಾರಿಕೇಡ್ ಹಾಕಿಲ್ಲ, ಅಲ್ಲಿ ಯಾವುದೇ ರೀತಿಯಂತ ಮುಂಜಾಗ್ರತೆ ತೆಗೆದುಕೊಂಡಿಲ್ಲ. ಇದು ನಿಮಗಿರುವಂತ ಕನ್ಸರ್ನ್ ಅನ್ನ ತೋರಿಸುತ್ತೆ. ಪ್ರಕರಣ ನಡೀತು, ದೊಡ್ಡ ಏನೋ ಅವಾಂತರ ದುರಂತ ನಡೆದು ಬಿಡ್ತು, 5 ಲಕ್ಷ ಕೊಟ್ಟುಬಿಟ್ಟು ಹೋಗಿ ಅಲ್ಲಿ ಮೊಸನೆ ಕಣ್ಣೀರು ಹಾಕಿ ಬಂದ್ಬಿಡ್ತೀನಿ ಅಂತಂದ್ರೆ ಜನ ಒಪ್ಕೊಂಡ್ಬಿಡ್ತಾರೆ ಅನ್ನೋದು ದಡ್ಡತನ. ಎಕ್ಸ್ಪೋಸ್ ಆಗ್ತಾ ಇದ್ದೀರಾ, ಬಿ ಕೇರ್ಫುಲ್. ಹಾಗಾದ್ರೆ ನಿನ್ನೆ 1 ಗಂಟೆಯ ಬಿರುಗಾಳಿಯ ಮಳೆ ಬೆಂಗಳೂರಿನಲ್ಲಿ ಯಾವ ರೀತಿ ಅಂತ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ, ಬನ್ನಿ ನೋಡೋಣ. ಬಿರುಗಾಳಿ ಮಳೆ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ. ಬೆಂಗಳೂರಿನಲ್ಲಿ ಮಳೆ ನಿಂತರೂ ಕೂಡ ಅವಾಂತರಗಳು ಮಾತ್ರ ತಪ್ಪುತ್ತಾ ಇಲ್ಲ. ವರುಣನ ಆರ್ಭಟಕ್ಕೆ ಬೆಂಗಳೂರಿನಲ್ಲಿ 8 ಮಂದಿ ಬಲಿಯಾಗಿದ್ದಾರೆ. ತಾವು ನೋಡಬಹುದು ಯಾವ ರೀತಿ ವಾಹನ ಸವಾರರು ಪರದಾಡಿದ್ರು ಅಂತ. ಇನ್ನು ಬೌರಿಂಗ್ ಆಸ್ಪತ್ರೆಯ ಮುಂಭಾಗದಲ್ಲಿ ನಡೆದಂತಹ ಈ ದುರಂತ ನಡೀತಾ ಇದ್ದ ಹಾಗೆ ಸುತ್ತಮುತ್ತಲಿನ ಜನ ಅಲ್ಲಿ ಜನರನ್ನ
ಪ್ರಾಣಾಪಾಯದಿಂದ ಬಚಾವ್ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರು. ಆದರೆ ಅಲ್ಲಿ ಆ ಒಂದು ಗೋಡೆಯ ಒಳಗಡೆ ಹುದುಗಿ ಹೋದಂತಹ ಮೃತದೇಹಗಳನ್ನು ಹೊರಗಡೆ ತೆಗೆಯಲಾಯಿತಷ್ಟೇ. ಒಂದಿಬ್ಬರು ಬಚಾವಾದರೂ ಉಳಿದವರೆಲ್ಲರೂ ಕೂಡ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮೃತಪಟ್ಟವ್ರ ಕತೆ ಇದೆಯಲ್ಲ, ಒಬ್ಬೊಬ್ರದ್ದು ಒಂದೊಂದು ಥರ ಕತೆ, ಒಬ್ಬೊಬ್ರದ್ದು ಒಂದೊಂದು ಥರ ಕತೆ. ಒಬ್ಬರು ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ರು, ಇನ್ನೊಬ್ರು ಚಪ್ಪಲಿ ವ್ಯಾಪಾರ ಮಾಡ್ತಾ ಇದ್ರು. ಯಾವ ಗೋಡೆಗೆ ಟಾರ್ಪಾಲನ್ನು ಕಟ್ಟಿಕೊಂಡು ಬದುಕು ಕಟ್ಕೊಳ್ತಾ ಇದ್ರು, ಅದೇ ಗೋಡೆ ಅವರ ಬದುಕನ್ನೇ ಕಿತ್ತುಕೊಂಡಿದೆ. ಒಬ್ಬರು ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ರು ಬೀದಿ ಬದಿಯಲ್ಲಿ, ಇನ್ನೊಬ್ರು ಚಪ್ಪಲಿ ವ್ಯಾಪಾರ ಮಾಡ್ತಾ ಇದ್ರು. ಇನ್ನೇನು ಒಂಥರ ಮಳೆ ಬರುವಂತಾಗಿದೆ, ಒಂಥರ ಮೋಡ ಕವಿದಿದೆ, ಭಾರಿ ಮಳೆ ಬರ್ಬಹುದೇನೋ ಅಂತ ಅಲ್ಲಿದ್ದಂತಹ ಬಟ್ಟೆಗಳನ್ನು ಮತ್ತು ವ್ಯಾಪಾರ ಮಾಡ್ತಾ ಇದ್ದಂತಹ ಚಪ್ಪಲಿಗಳನ್ನು ಮೂಟೆ ಕಟ್ತಾ ಇದ್ರಂತೆ. ಇನ್ನೇನು ಮೂಟೆ ಕಟ್ಟಿ ಅಲ್ಲಿ ಜಾಗದಿಂದ ಹೊರಗಡೆ ಬರಬೇಕು, ಅಷ್ಟರಲ್ಲಿ ಧಬಾರ್ ಅಂತ ಗೋಡೆ ಕುಸಿದು ಬಿದ್ದಿದೆ, ಅಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು ಕೇರಳದ ಇಬ್ಬರು ಮಹಿಳೆಯರು ಶಾಪಿಂಗ್ ಅಂತ ಬಂದಿದ್ರಂತೆ. ಮಳೆ ಬರುತ್ತೆ ಅಂತ ಆ ಒಂದು ಟಾರ್ಪಾಲ್ ಕೆಳಗಡೆ ನಿಂತಿದ್ದಾರೆ. ಅವರೂ ಕೂಡ ಈ ಒಂದು ದುರ್ಘಟನೆಯಲ್ಲಿ ಬಲಿಯಾಗಿದ್ದಾರೆ. ಅಲ್ಲೊಂದು ಮಗು ಶಾಲೆಗೆ ಹೋಗಿ ಬರ್ತಾ ಇತ್ತಂತೆ. ಆದರೆ ಶಾಲೆಗೆ ಹೋಗಿ ನಡ್ಕೊಂಡು ಬರ್ತಾ ಇದ್ದಂತಹ ಮಗುವಿನ ಮೇಲೆ ಈ ಗೋಡೆ ಬಿದ್ದಿದೆ. ಒಬ್ಬೊಬ್ಬರದು ಒಂದೊಂದು ರೀತಿಯಾದಂಥ ಕಣ್ಣೀರಿನ ಕತೆ. ಒಬ್ಬೊಂದು ಕುಟುಂಬನೂ ಕೂಡ ಈ ರೀತಿ ಆಗುತ್ತೆ ಅಂತ ನೆನೆಸಿರಲಿಲ್ಲ. ಆ ದೃಶ್ಯಗಳು, ಅಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿರುವಂತಹ ಸ್ಕೂಲ್ ಬ್ಯಾಗ್, ಅಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿರುವಂತಹ ಶೂಗಳು, ಚಪ್ಪಲಿಗಳು, ಬಟ್ಟೆಗಳು, ವ್ಯಾನಿಟಿ ಬ್ಯಾಗ್ಗಳು ಎಲ್ಲವೂ ಕೂಡ ಒಂದೊಂದು ಕಥೆಯನ್ನು, ಅದು ಕರುಣಾಜನಕ ಕಥೆಯನ್ನು ನಮ್ಮ ಮುಂದೆ ಇಡುತ್ತೆ. ಪಾಪ ಇವ್ರದ್ದೇನು ತಪ್ಪಿತ್ತು? ಇದು ನಿಜಕ್ಕೂ ಕೂಡ ನ್ಯಾಯನ? ಆ ಗೋಡೆಯ ಹಿಂದೆ ಇರುವಂತಹ ಮಣ್ಣು, ಆ ಮಣ್ಣಿನ ಒಳಗಡೆಯಿಂದ ಹರಿದು ಬರ್ತಾ ಇರುವಂತಹ ನೀರು, ಇದೆಲ್ಲ ನೋಡಿದರೆ ಇದು ಏನು, ಯಾಕೆ ಹಿಂಗಾಗಿದೆ? ಅಷ್ಟು ಪ್ರಮಾಣದ ಮಣ್ಣನ್ನು ಯಾಕಲ್ಲಿ ಹಾಕಿದ್ರು? ಯಾಕೆ ನೀರು ಹೋಗೋದಕ್ಕೆ ಸಾಧ್ಯ ಆಗದೆ ಇತ್ತು? ಆ ಗೋಡೆ ಶಿಥಿಲಾವಸ್ಥೆಗೆ ಬಂದಿತ್ತಾ, ಅಥವಾ ಅದು 4 ವರ್ಷಗಳ ಹಿಂದೆ ಕಟ್ಟಿರುವಂತಹ ಗೋಡೆ ಅಂತಿದ್ದಾರೆ? ಹಾಗಾದರೆ ಅದು ಕಳಪೆ ಕಾಮಗಾರಿಯ ಒಂದು ಪ್ರತೀಕನ? ಈ ಬಗ್ಗೆ ಸಾಕಷ್ಟು ವಿಚಾರಗಳು ಒಂದೊಂದೇ ಹೊರಗಡೆ ಬರ್ತಾ ಇದೆ. ಈಗಾಗಲೇ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟರು, ಉಪಮುಖ್ಯಮಂತ್ರಿಗಳು ಭೇಟಿ ಕೊಟ್ಟರು, ಶರಣ್ ಪ್ರಕಾಶ್ ಪಾಟೀಲ್ ಅವರು ಹೋಗಿದ್ರು, ನಾವು ತನಿಖೆ ಮಾಡ್ತಾ ಇದ್ದೀವಿ, ನಾವು ತಂಡ ರಚನೆ ಮಾಡ್ತಾ ಇದ್ದೀವಿ ಅಂತ. ಯಾವ ತನಿಖೆ ತಂಡ ರಚನೆ ಮಾಡಿದರೆ ಸತ್ತೋಗಿರೋರಂತೂ ಬದುಕಿ ಬರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಬೆಂಗಳೂರಿನಂತಹ ಮಹಾನಗರದಲ್ಲಿ ಹಾಗೆ ನೋಡಿದ್ರೆ ನಮ್ಮದು ಹೈಟೆಕ್ ಸಿಟಿ, ಇಡೀ ಭಾರತದಲ್ಲಿ ಯಾರೋ ಒಬ್ಬರು ಮೊನ್ನೆ ವಿದೇಶಿ ಪ್ರವಾಸಿಗರೊಬ್ಬರು, ಬೆಂಗಳೂರು ತುಂಬ ಫಾಸ್ಟ್ ಫಾರ್ವರ್ಡ್ ಲೈಫ್ ಇದೆ, ಇಲ್ಲಿ ಸಿಕ್ಕಾಪಟ್ಟೆ ಟೆಕ್ನಾಲಜಿ ಇಲ್ಲಿ ತುಂಬ ಮುಂದೆ ಇದ್ದಾರೆ. ಇಡೀ ಭಾರತ ಒಂದು ಕಡೆ ಇದ್ದರೆ ಬೆಂಗಳೂರು ಮತ್ತು ಕರ್ನಾಟಕ ತುಂಬ ಎಕ್ಸ್ಟ್ರಾ ಪ್ರೋಗ್ರೆಸಿವ್ ಆಗಿದೆ ಅಂತ ಬಿರುದು ಬಾವಲಿಗಳನ್ನು ಕೊಟ್ಟು ಹೋದರು. ಆದರೆ ಒಂದು ಮಳೆ ಬಂದರೆ ಈ ಬೆಂಗಳೂರಿನ ಹಣೆ ಬರಹ ಯಾವ ರೀತಿ ತೊಪ್ಪಡಿ ಆಗುತ್ತೆ ಅನ್ನೋದಕ್ಕೆ ನಿನ್ನೆ ಸುರಿದಂಥ ಒಂದೇ ಮಳೆ ಬೆಂಗಳೂರನ್ನ ಈ ರೀತಿ ಬೆತ್ತಲು ಮಾಡಿದೆ ಅಂದರೆ ಇಡೀ ರಾಷ್ಟ್ರಾದ್ಯಂತ ಬೆಂಗಳೂರಿನ ಬಗ್ಗೆನೇ ಚರ್ಚೆ ಆಗ್ತಾ ಇದೆ. ಈ ಒಂದು ಪರಿಸ್ಥಿತಿಗೆ ಯಾರು ಕಾರಣ? ಇದಕ್ಕೆ ಆಳುವ ಸರ್ಕಾರಗಳ ಕಾರಣನಾ? ಈ ಹಿಂದೆ ಆಳಿ ಹೋಗಿರುವಂಥ ಸರ್ಕಾರಗಳ ಕಾರಣನಾ? ಅಥವಾ ನಮ್ಮದು ಟೌನ್ ಪ್ಲ್ಯಾನಿಂಗೇ ಚೆನ್ನಾಗಿಲ್ವಾ? ಅಲ್ಲ ರೀ, ಕೆಂಪೇಗೌಡರು ಕಟ್ಟಿರುವಂತಹ ಬೆಂಗಳೂರು ಕೆರೆಗಳು, ರಾಜ ಕಾಲುವೆಗಳು, ಏನು ಹೇಳ್ತೀರಾ? ಎಷ್ಟು ಸುವ್ಯವಸ್ಥಿತವಾದಂಥ ಸುಸಜ್ಜಿತವಾದಂತಹ ನಗರ ನಿರ್ಮಾಣ ಮಾಡಿದಂಥ ಕೆಂಪೇಗೌಡರ ಆ ಕಲ್ಪನೆಯನ್ನು ಧೂಳಿಪಟ ಮಾಡಿ ನಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡು BBMP ಇರೋದನ್ನು GBA ಮಾಡೋಕ್ಕೆ ಹೊರಟಿದ್ದೀವಿ. ಆದರೆ ಕೇವಲ ಹೆಸರು ಬದಲಾಯಿಸಿ ಗಡಿಗಳನ್ನು ವಿಸ್ತರಣೆ ಮಾಡಿದ ಮಾತ್ರಕ್ಕೆ ಮೂಲ ಸೌಕರ್ಯಗಳಾಗಿರ್ಬೋದು, ಅಥವಾ ಇಲ್ಲಿ ಬೆಂಗಳೂರಿನಲ್ಲಿ ಯಾವ ರೀತಿ ವ್ಯವಸ್ಥೆಗಳಿರಬೇಕೋ ಅದನ್ನು ಕೊಡೋದಕ್ಕೆ ಸಾಧ್ಯ ಆಗದೆ ಈಗಲೂ ವಿಲವಿಲ ಅಂತ ಒದ್ದಾಡ್ತೀವಿ. 1 ಗಂಟೆಯ ಮಳೆ ನಮ್ಮ ಬೆಂಗಳೂರಿನ ಹಣೆ ಬರಹವನ್ನು ಬಯಲು ಮಾಡಿದೆ ಅಂತಂದರೆ, ಕಂಟಿನ್ಯೂಸ್ ಆಗಿ ಇನ್ನೇನಾದರೂ ಮಲೆನಾಡು ಥರ ಮಳೆ ಬಿದ್ದುಬಿಟ್ರೆ ಬೆಂಗಳೂರಿನ ಪರಿಸ್ಥಿತಿ ಏನು ಅಂತ. ಈ ಹಿಂದೆ ಕಂಟಿನ್ಯೂಸ್ ಒಂದು 15 ದಿನ ಮಳೆ ಬಂದಿತ್ತು. ಇಂತಹ ಬಿರುಗಾಳಿಯ ಥರ ಮಳೆ ಬಂದಿರಲಿಲ್ಲ, ಜಿಟಿ ಮಳೆ ಬಂದಿತ್ತು. ಆಗ ಎಷ್ಟು ಕಟ್ಟಡಗಳು ನೆಲಸಮ ಆದವು. ಆಗ ಇವರೆಲ್ಲ ಎದ್ದು ಕುಣಿದ್ರು, ಇಲ್ಲ ಶಿಥಿಲಾವಸ್ಥೆಗೆ ಬಂದಿರುವಂಥ ಹಲವಾರು ಕಟ್ಟಡಗಳು ಯಾವ್ಯಾವ ಇದ್ದಾವೆ, 50 ವರ್ಷ ಹಳೆವು, ಅವಕ್ಕೆಲ್ಲ ನಾವು ನೋಟಿಸ್ ಕೊಟ್ಬಿಟ್ಟಿದ್ದೀವಿ, ಜನರನ್ನು ವೆಕೇಟ್ ಮಾಡಿಬಿಟ್ಟಿದ್ದೀವಿ, ಇನ್ನು ಅವರು ಆ ಒಂದು ಸ್ಥಳಗಳಲ್ಲಿ ವಾಸಿಸುವಂತಿಲ್ಲ ಅಂತ ಹೇಳಿದ್ದೀವಿ ಅಂತ. ಬಟ್ ರಿಯಾಲಿಟಿ ಆವಾಗಷ್ಟೇ ಶೂರತ್ವ, ಅದಾದಮೇಲೆ ಎಲ್ಲರೂ ಗಪ್ಚುಪ್. ಈಗ ಕಾಲಮಾನದ ಪ್ರಕಾರ ಎಲ್ಲವೂ ನಡೀತಾ ಇಲ್ಲ. ಬೇಸಿಗೆಗಾಲದಲ್ಲಿ ಮಳೆ ಬರುತ್ತೆ, ಮಳೆಗಾಲದಲ್ಲಿ ಚಳಿ ಬರುತ್ತೆ. ಈ ರೀತಿ ಪ್ರಕೃತಿ ಬಹಳಷ್ಟು, ಈ ವೆದರ್ ಪ್ಯಾಟರ್ನ್ಸ್ ತುಂಬ ಚೇಂಜ್ ಆಗಿದೆ. ಬೆಂಗಳೂರು ಕೂಡ ಅದನ್ನು ಅನುಭವಿಸ್ತಾ ಇದೆ. ಯಾಕೆಂದರೆ ಈ ಬಾರಿ ಉಷ್ಣಾಂಶ ಏನಿದೆ, ಈ ಸರಿ ಬಿಸಿಲು ನಾವೆಂದೂ ಕೂಡ ಅನುಭವಿಸಿರಲಿಲ್ಲ.
ಆದರೆ ಬೆಂಗಳೂರಿನಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಬಿಸಿಲು, ಬೆಂಗಳೂರಿನ ಕೂಲ್ ಸಿಟಿ ಅಂತಾರೆ, ಇಲ್ಲಿ ಎ ಸಿಯ ಅವಶ್ಯಕತೆನೇ ಇಲ್ಲ ಅಂತ ಭಾಳಷ್ಟು ಜನ ಬೇರೆ ಬೇರೆ ಭಾಗದ ಜನ ಬಂದು ಇಲ್ಲಿ ಜೀವನ ನಡೆಸ್ತಾರೆ. ಆದರೆ ಈ ವರ್ಷ ಉಷ್ಣಾಂಶಕ್ಕೆ ಜನ ಪತ್ರಗುಟ್ಟು ಹೋಗಿದ್ರು. ಅಷ್ಟರ ಮಟ್ಟಿಗೆ ವೆದರ್ ಪ್ಯಾಟರ್ನ್ ಸಿಕ್ಕಾಪಟ್ಟೆ ಚೇಂಜ್ ಆಗ್ತಾ ಇದೆ. ಒಂದು ವೇಳೆ ಇದೇ ರೀತಿ ಮಳೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಸತತವಾಗಿ ಸುರಿದರೆ ಬೆಂಗಳೂರೇನು ನಾಮಾವಶೇಷ ಆಗೋಗುತ್ತಾ? ಎಲ್ಲೆಲ್ಲಿ ಅಂಡರ್ ಪಾಸ್ಗಳಲ್ಲಿ ನೀರು ತುಂಬುತ್ತಾ 10 ವರ್ಷದಿಂದ ಅಲ್ಲಿ ನೀರು ತುಂಬತಾನೇ ಇದೆ. ಎಲ್ಲೆಲ್ಲಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಬೇಕೋ ಅಲ್ಲಿ ನೀರು ನುಗ್ತಾನೇ ಇದೆ. ಎಲ್ಲೆಲ್ಲಿ ಅಪಾರ್ಟ್ಮೆಂಟ್ಗಳಿಗೆ ನೀರು ಬರಬೇಕು ಅಲ್ಲಿ ನೀರು ಬರ್ತಾನೇ ಇದೆ. ಎಲ್ಲೆಲ್ಲಿ ರಾಜಕಾಲುವೆ ಒತ್ತುವರಿಯಾಗಿ ಮನೆಗಳನ್ನು ಕಟ್ಟಿದ್ದಾರೆ ಆ ಮನೆಗಳು ಹಾಗೇ ಇವೆ. ಎಲ್ಲೆಲ್ಲಿ ತುಂಬ ಶಿಥಿಲಗೊಂಡಿರುವಂತಹ ಗೋಡೆಗಳಿವೆ ಅವು ಬೀಳ್ತಾನೇ ಇವೆ. ಇಂತಹ ಸಂದರ್ಭದಲ್ಲಿ ನೀವು GBA ಮಾಡ್ತಿರೋ, BBMP ಮಾಡ್ತಿರೋ, ಇನ್ನೇನು ಸಿಂಗಾಪುರ್ ಮಾಡ್ತಿರೋ, ಅಟ್ಲೀಸ್ಟ್ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಬಿಲ್ಡ್ ಮಾಡಿ, ಬೇಸಿಕ್ ಸರಿ ಮಾಡ್ಕೊಳ್ಳಿ, ಆಮೇಲೆ ಬಿಲ್ಡಿಂಗ್ ಕಟ್ಟಿ. ನಮ್ಮದು ತಳಪಾಯನೇ ಸರಿ ಇಲ್ಲ, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿದರೆ ಏನು ಬಂತು? ಒಂದು ಮಳೆ ಕಾಂಪೌಂಡ್ಗಳನ್ನು ಈ ರೀತಿ ಚಚ್ಚಿ ಪುಡಿ ಪುಡಿ ಮಾಡ್ತಾ ಇದೆ ಅಂತಂದರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಟಿ ಏನು ಪ್ರಯೋಜನ? ವೆರಿ ಸ್ಯಾಡ್. ಪಾಪ ಅವ್ರದ್ದೇನೂ ತಪ್ಪಿರಲಿಲ್ಲ. ಬಟ್ ನನಗಂತೂ ಆ ಸುತ್ತಮುತ್ತ ಏರಿಯಾದಲ್ಲಿ ಏನು ಹಿಂಗಾಗಿದೆ, ಅಲ್ಲಿ ಏನೋ ಒಂದು ನಡೆದಿದೆ. ಅಲ್ಲಿ ಅಷ್ಟು ಮಣ್ಣು ಹೆಂಗೆ ಬಂತು? ಮತ್ತು ಅಲ್ಲಿ ನೀರು ಯಾಕೆ ಅಷ್ಟು ಪ್ರಮಾಣದಲ್ಲಿ ಹರಿತಾ ಇದೆ? ಎಲ್ಲಿಂದ ಬಂತ ಆ ನೀರು? ಗೋಡೆ ಕುಸಿದ ಮೇಲೆ ಒಳ್ಳೆ ಕಾರಂಜಿ ಥರ ಸಿಕ್ಕಾಪಟ್ಟೆ ನೀರು ಹರಿತಾ ಇದೆ ಅಲ್ಲಿ. ಆ ನೀರು ಎಲ್ಲಿಂದ ಬಂತು? ಡೆಫಿನೆಟ್ಲಿ ಇಲ್ಲಿ ಏನೋ ಒಂದು ನಡೆದಿದೆ. ಆ ಒಂದು ತನಿಖೆ ನಡೆದ ಮೇಲೆ ಅದರ ವಿಚಾರ ಗೊತ್ತಾಗುತ್ತೆ.